ಎಲ್ಲರಿಗೂ ಶುಭ ಮಧ್ಯಾಹ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಒಂದು ಶಾರ್ಟ್ ರೈಡ್ ಆಗಿರುತ್ತೆ ನಮ್ಮ ಪರಮೇಶ್ ಜೊತೆ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನಕ್ಕೆ ಹೋಗ್ತಾಯಿದ್ದೀವಿ, ಏನು ಪರ್ಪಸ್ಗೆ ಹೋಗ್ತಾಯಿದ್ದೀವಿ ಅಂತ ಮುಂದೆ ಹೇಳ್ತೀನಿ. ಪರ್ಮೇಶ್ನ ಪಿಕ್ ಮಾಡ್ಕೊತೀನಿ. ಪಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನಿದೆ ಅಪ್ಡೇಟ್ ಮಾಡ್ತೀನಿ. ನಮ್ಮ ಪರಮೇಶ್ ಇಲ್ಲ ಲೆಫ್ಟಲ್ಲಿದ್ದಾನೆ. ಅವನ್ನ ಪಿಕ್ ಮಾಡಿಕೊಂಡು ಏನೇ ಇದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮುಂದಕ್ಕೆ. ಈ ಬಸ್ ಅವ್ರದ್ದೊಂದು ದೊಡ್ಡ ರೋದನೆ. ಇಲ್ಲಿ ನಿಲ್ಲಿಸೋ ಜಾಗದಲ್ಲಿ ಬಸ್ ನಿಲ್ಲಿಸಲ್ಲ. ಅವ್ರಿಗೆ ಬೇಕಾಬಿಟ್ಟು ಇಷ್ಟ ಬಂದಿರೋ ಜಾಗದಲ್ಲಿ ಬಸ್ ನಿಲ್ಲಿಸ್ಕೊಂಡು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಕೂತ್ಕೊತಾರೆ. ಕನ್ಸರ್ನ್ BMTC ಅಥಾರಿಟೀಸ್ ಅವರು ಇದನ್ನು ಒಂಚೂರು ನೋಡಿದ್ರೆ ಟ್ರಾಫಿಕ್ ಜಾಮ್ ಕೂಡ ಕಮ್ಮಿ ಆಗುತ್ತಿಲ್ಲ. ನೋಡಿ, ನೀವೇ ನೋಡಿ, ಅವನಿಗೆ ಜಾಗ ಕೊಟ್ಟಿರೋದಲ್ಲಿ ಅವ್ನು ನಿಲ್ಲಿಸ್ತಿರೋದಲ್ಲಿ ಬಸ್ನ. ಸ್ವಲ್ಪನಾದ್ರು ಸಿವಿಕ್ ಸೆನ್ಸ್ ಇಲ್ಲ ಒಬ್ಬ ಇಂಡಿಯನ್ ಸಿಟಿಸನ್ ಆಗಿ. ಅವರಿಂದನೇ BMTC ಇಲಾಖೆಗೆ ಕೆಟ್ಟ ಹೆಸರು ಬರೋದು. ಇನ್ನೊಂದು ಮಕ್ಕಳಿಂದನೇ ಪಾಪ ಅವ್ರು ಅನುಭವಿಸ್ಬೇಕು ಅವ್ರ ಕಷ್ಟನ. ಪರಮೇಶ್ ನೋಡಿ ಇಲ್ಲೇ ಇದ್ದಾನೆ, ಮಾತಾಡೋಣ ಬನ್ನಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಿದ್ಯಾ ನೀನು? ನನಗೆ ಗೊತ್ತಾಗ್ತೈತೆ, ಹಂಗೆ ಗೊತ್ತಾಗೋದು ನನಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೋಡು, ಈಗ ಕರೆಕ್ಟಾಗಿ ಕಾಣಿಸುತ್ತೆ. ಬಾಸು ತುಂಬ ಸ್ಪೀಡಲ್ಲಿ ಇದ್ದಂಗಿದ್ದಾರೆ, ಇರಲಿ. ಸೊ ಇವತ್ತಿನ ಮ್ಯಾಟ್ರು ಏನು ಅಂದರೆ, ನಮ್ಮದು ಪರಮೇಶ್ ಅವ್ರದ್ದು ಮೊನ್ನೆ ರೀಸೆಂಟಾಗಿ ಬರ್ಡೇ ಆಯಿತು. ಆಬ್ವಿಯಸ್ಲಿ ಹುಡುಗರು ಪಾರ್ಟಿ ಕೇಳ್ತಾರೆ. ಹಂಗೆ ನಾನು ಅವನಿಗೆ ಪಾರ್ಟಿ ಕೇಳಿದೆ. ಅವನು ವಿತೌಟ್ ಹೆಸಿಟೇಷನ್ ಸರಿ ಸಿಗೋಣ ಭಾನುವಾರ ಅಂದ. ಸೊ ಇವತ್ತು ಭಾನುವಾರ ನಾವು ಸಿಕ್ಕಿದ್ದೀವಿ. ಸೊ ಇವತ್ತು ನಾವು ಹೋಗ್ತಿರೋದು ತಿಪ್ಪೇನಹಳ್ಳಿ ಸೈಡ್ ಹತ್ರ ಯಾವುದಾದ್ರೂ ಒಂದು ಒಳ್ಳೆ ಬಿರಿಯಾನಿ ಸ್ಪಾಟ್ ಇದ್ದರೆ ಹೋಗೋಣ ಅಂತ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ತಿಪ್ಪೇನಹಳ್ಳಿಯಲ್ಲೇ ತಿಂತೀವೋ ಅಥವಾ ಬೇರೆ ಕಡೆ ತಿಂತೀವೋ ಗೊತ್ತಿಲ್ಲ. ರೋಡಲ್ಲಿ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೋ ಅಲ್ಲಿ ಹೋಗಿ ತಿಂತೀವಿ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಹೆಸರುಘಟ್ಟ ಸೈಡ್ ಹೋಗೋಣ ಅಂತ. ಬಟ್ ಈ ಬಿಸಿಲಲ್ಲಿ ಆ ಟ್ರಾಫಿಕಲ್ಲಿ ಎಗರಿಸ್ಕೊಂಡು ಹೋಗೋ ಬದಲು ಖಾಲಿ ರೋಡ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾವು ತಿಪ್ಪೇನಹಳ್ಳಿ ಕಡೆ ಬಂದಿದ್ದೀವಿ. ಸೊ ಈಗ ನೆಕ್ಸ್ಟ್ ಸ್ಪಾಟು ನಾವೊಂದು ಚಿಕ್ಕದಾಗಿ ಒಂದು ಆಫ್ ರೋಡಿಂಗ್ ಇದೆ. ಆಫ್ ರೋಡಿಂಗ್ ಹೋಗ್ಬಿಟ್ಟು ಆಫ್ ರೋಡಿಂಗ್ ಮುಗಿಸ್ಕೊಂಡು ಆಮೇಲೆ ಬಿರಿಯಾನಿ ತಿನ್ನೋಕೆ ಹೋಗ್ತೀವಿ. ಸೊ ನಿಮ್ಗೆ ಏನಾದರೂ ಅಪ್ಡೇಟ್ ಮಾಡ್ತೀನಿ. ನನ್ನ ಮತ್ತು ನನ್ನ ಗಾಡಿ ಕ್ಲಾಸಿಕ್ 350 ಸಂಬಂಧ ಹೆಂಗೆ ಶುರು ಆಯಿತು ಅಂದರೆ, ನಾನು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಯೂಶ್ವಲಿ ನಾನು ಯಾವತ್ತೂ ನಮ್ಮ ಅಪ್ಪನ ಜೊತೆ ಸ್ಕೂಲ್ ನಮ್ಮಪ್ಪ ಡ್ರಾಪ್ ಮಾಡಿಲ್ಲ. ಯಾವಾಗಾದರೂ ಒಕೇಶ್ನಲಿ ಅಥವಾ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಡ್ರಾಪ್ ಮಾಡಿರೋದು. ಸೊ ಯೂಶ್ವಲಿ ನಾನು ವ್ಯಾನಲ್ಲಿ ಹೋಗ್ತಾಯಿದ್ದೆ. ಸೊ ನಾನು ವ್ಯಾನಲ್ಲಿ ಡೈಲಿ ಹೋಗ್ಬೇಕಾದ್ರೆ ಒಂದು ಮನೆ ಮುಂದೆ ಪಾಸ್ ಆಗ್ತಿದ್ದೆ ನಾನು. ಸೊ ಅವ್ರ ಮನೆ ಹತ್ರ 2014 BS3 ಕ್ಲಾಸಿಕ್ 350 ನಿಂತ್ಕೊತಿತ್ತು. ಡೈಲಿ ನೋಡ್ತಿದ್ದೆ ಆ ಗಾಡಿನ. ಅದು ಯಾಕೋ ನನಗೆ ಲವ್ ಶುರು ಆಯಿತು ಆ ಗಾಡಿ ಮೇಲೆ. ಸರಿ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ. ಅವಾಗ ನಾನಿನ್ನೂ 4th or 5th ಸ್ಟ್ಯಾಂಡರ್ಡೇನೋ ಇರಬೇಕೇನೋ, 4th ಇಲ್ಲ 5th ಇರಬೇಕೇನೋ. ನೋಡ್ಬಿಟ್ಟು ಸುಮ್ಮನಾಗ್ತಿದ್ದೆ. ಯಾಕಂದರೆ ನನಗೆ ನಮ್ಮಪ್ಪ ಗಾಡಿ ಕೊಡಿಸ್ತಾರ ಇಲ್ವೋ ಅನ್ನೋ ಒಂದು ನಂಬಿಕೆ ಇಲ್ಲ. ಮತ್ತು ನಮ್ಮ ಅಪ್ಪನ ಹತ್ರ ಕೇಳೋಕ್ಕೂ ಮೀಟ್ರ್ ಆಫ್ ನಾನು ನಮ್ಮ ಅಪ್ಪನ ಹತ್ರ ಕೇಳಿದ್ರೆ. ಸರಿ ಅಂದ್ಬಿಟ್ಟು ಹಂಗೆ ಡೇಸ್ ಪಾಸ್ ಆಯಿತು. ಇನ್ ದಿ 2017 ಇಯರ್, ನಾನು ಅವಾಗ 7th ಅಥವಾ 8th ಇದ್ದೆ. ನಾನು ನಮ್ಮ ಅಪ್ಪನ ಕೇಳಿದೆ, ಅಪ್ಪ ನಾವು ಯಾಕೆ ಕ್ಲಾಸಿಕ್ 350 ತೊಗೊಬಾರ್ದು, ಚೆನ್ನಾಗಿದೆ ನಮ್ಮ ಸೈಜ್ಗೆಲ್ಲ, ಅಂದರೆ ದಪ್ಪ ಇದ್ದೀವಿ ನಾವು. ಸೊ ದಪ್ಪ ಇರೋರಿಗೆ ಆ್ಯಕ್ಚುಲಿ ಬುಲೆಟ್ ಸೂಟ್ ಆಗುತ್ತೆ ಅಂದ್ಬಿಟ್ಟು ಕೇಳಿದೆ. ಸರಿ ನೋಡೋಣ ಅಂತ ಹೇಳಿದ್ರು. ನಾನು ಸುಮ್ಮನಾದೆ. ಇಲ್ಲ ಅಷ್ಟೇ, ಇವರು ಕೊಡ್ಸಲ್ಲ, ಸುಮ್ಮನೆ ನಾನು ಆಸೆ ಇಕ್ಕೊಬೇಕು ಹೊರ್ತು ಅದು ಆಸೆ ಪೂರೈಸಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಒಂದಿನ ನನ್ನ ಕರ್ಕೊಂಡೋದ್ರು ಶೋರೂಮ್ ಕರ್ಕೊಂಡೋಗ್ಬಿಟ್ಟು ಬುಕ್ ಮಾಡಿಸಿದ್ರು. ಬುಕ್ ಮಾಡಿದ್ಮೇಲೆ ತಗೊಂಡೆ, ಮನೆಗೆ ತಂದ್ವಿ. ನಮ್ಮ ಅಪ್ಪನೇ ಓಡಿಸ್ತಿದ್ರು, ನಾನು ಓಡಿಸ್ತಿರ್ಲಿಲ್ಲ. ಯಾಕಂದರೆ ನಾನು ಅವಾಗ ಇನ್ನೂ ಮೈನರು.
ಓಡಿಸುತ್ತಿದ್ರೆ ಆಮೇಲೆ ಇಟ್ಕೊಂಡು ಜಡ್ದಿರೋರು ಪೊಲೀಸವರು. ಅದಕ್ಕೆ ನಾನೇನಂದೆ ಅಪ್ಪಂಗೆ, ಅಪ್ಪ ನಾನು ಒನ್ಸ್ 18 ಆದಮೇಲೆ ಓಡಿಸ್ತೀನಿ, ಈಗ ನೀವೇ ಓಡಿಸಿ, ನಂಗೆ ಇನ್ನೂ ಗಾಡಿ ಓಡ್ಸೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನೇ ಓಡಿಸ್ತಿದ್ರು. ಫ್ರಮ್ 2017 ಟು 2023 ನಮ್ಮ ಅಪ್ಪನೇ ಓಡಿಸಿದ್ರು ಗಾಡಿನ. ಆಫ್ಟರ್ 2023 ಒನ್ಸ್ ನಾನು PUC ಪಾಸ್ ಆದಮೇಲೆ ಆವಾಗ ನಾನು ಗಾಡಿ ಓಡ್ಸೋಕ್ಕೆ ಶುರು ಮಾಡಿದೆ. ಕಲಿತಾ ಇದ್ದೆ ಆವಾಗ. ಸ್ಕೂಟಿಯಿಂದ ಸ್ಟಾರ್ಟ್ ಮಾಡಿ, ಎಕ್ಸೆಲಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಆ್ಯಕ್ಸಸ್ಗೆ ಬಂದು ಆ್ಯಕ್ಸಸ್ಸಿಂದ ಬುಲೆಟ್ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಸಸ್ಸಲ್ಲಿ ನನಗೂ ಆ್ಯಕ್ಸಸ್ಗೂ ಒಂದು ಕೆಟ್ಟ ದೃಶ್ಯ ಆಗಿತ್ತು, ಕೆಟ್ಟ ಘಟನೆ ಆಗಿತ್ತು ನನ್ನ ಲೈಫಲ್ಲಿ. ಅದನ್ನು ಇನ್ನೊಂದು ಭಾಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಫೋಟೋಸ್, ಇಮೇಜಸ್ ಎಲ್ಲ ಹಾಕಿ. ಸೊ ಈಗ ಬುಲೆಟ್ಟು ನನ್ನ ಕೈಲಿದೆ. ಬುಲೆಟ್ ಈಸ್ ಸಮಥಿಂಗ್ ನನಗೆ ಹೆಂಗೆ ಆಗ್ಬಿಟ್ಟಿದೆ ಬುಲೆಟು, ಅದನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ ನನಗೆ. ಈಗ ಸರ್ವಿಸಿಗೆ ಬಿಟ್ಟರು ನಂಗೆ ಹೋಗಿ ಅಲ್ಲಿ ಕುತ್ಕೊಂಡು ನೋಡಬೇಕು ಏನು ಮಾಡ್ತಾವ್ರೆ ಅನ್ನೋ ಒಂದು ಫೀಲಿಂಗಲ್ಲಿದ್ದೀನಿ. ಅಂದರೆ ನಂಗೆ ಮಗು ಆಗ್ಬಿಟ್ಟಿದೆ ಬುಲೆಟು. ಬುಲೆಟ್ ಇಲ್ಲ ಅಂದರೆ ಪ್ರಪಂಚನೇ ಇಲ್ಲ ಅನ್ನೋ ಫೀಲಿಂಗಲ್ಲಿದ್ದೀನಿ ನಾನೀಗ. ಬುಲೆಟ್ ಏನಾದರೂ ನಾನು ಮಾರಿಬಿಟ್ರೆ ನನ್ನಂತ ಮುಟ್ಟಲ್ಲ ಇನ್ಯಾರೂ ಇಲ್ಲ. ಎಷ್ಟೊಂದು ಜನ ಏಟ್ ಮಾಡ್ತಾರೆ ಬುಲೆಟ್ ಬಗ್ಗೆ, ಬುಲೆಟ್ ಚೆನ್ನಾಗಿಲ್ಲ, ಸರ್ವಿಸ್ ಇಲ್ಲ, ವೇಸ್ಟ್ ಗಾಡಿ, ಅದು ಸ್ಪೀಡ್ ಇಲ್ಲ ಅಂತ. ಬಟ್ ಓಡಿಸೋರ್ಗೆ ಗೊತ್ತು ಮಜಾ. ಮತ್ತು ಯಾರಿಗೆ ಆ ಪ್ಯಾಷನ್ ಇತ್ತಲ್ಲ, ಬುಲೆಟ್ ತೊಗೊಬೇಕು ಅನ್ನೋ ಪ್ಯಾಷನ್ ಇತ್ತಲ್ಲ, ಅವ್ರಿಗೆ ಮಾತ್ರ ಈ ಒಂದು ಟ್ರೂ ಮೂಮೆಂಟ್ ಅರ್ಥ ಆಗುತ್ತೆ. ಆ್ಯಸ್ ಅ ಫ್ಯಾನ್, ನಾನೊಬ್ಬ ರಾಯಲ್ ಎನ್ಫೀಲ್ಡ್ ಗಾಡಿಗಳ ಫ್ಯಾನ್ ನಾನು. ನೀವೆಷ್ಟೇ ಏಟ್ ಮಾಡ್ಬೋದು ನನ್ನ, ಬಟ್ ನನಗೆ ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡ್ ವ್ಯಾಲ್ಯೂ ಗೊತ್ತು, ಹೆಂಗೆ ಅವ್ರು ಬಂದಿದ್ದಾರೆ, ಏನೇನು ಅನುಭವಿಸಿದ್ದಾರೆ ಕಷ್ಟ ಅಂತ. ಸೊ ಇದು ನನ್ನ ಮತ್ತು ಬುಲೆಟ್ ಮಧ್ಯೆ ಇರುವ ಸಂಬಂಧ. ಸೊ ಈಗ ನೆಕ್ಸ್ಟ್ ನಾನು ಆಫ್ ರೋಡಿಂಗ್ ಹತ್ರ ಹೋಗ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಆಫ್ ರೋಡಿಂಗ್ ಹೋಗೋಕ್ಕೂ ಮುಂಚೆ ನನ್ನ ಫ್ರೆಂಡ್ ಪರಮೇಶು ಯಾವುದೋ ಹೊಸ ರೋಡ್ ಕರ್ಕೊಂಬಂದಿದ್ದಾನೆ. ಖಾಲಿ ಜಾಗ, ಯಾರೂ ಇಲ್ಲ ರೋಡಲ್ಲಿ, ಒಳ್ಳೆ ನೇಚರ್ ಇದೆ, ಸೀನರಿ ಇದೆ, ತುಂಬ ಇಷ್ಟ ಆಯಿತು ರೋಡು. ಒಂದು ಶಾರ್ಟಾಗಿ ಸಿನಿಮ್ಯಾಟಿಕ್ ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ನೋಡೋಣ. ಮೆಲ್ಲ ಮೆಲ್ಲ ನಡೆಯಲು ನೀ ನವಿಲು ನಾಚಿ ನೋಡುತ್ತಿದೆ, ಚೆಲ್ಲಿದಂತೆ ಚೆಲುವನ್ನು ನೀ ಸುಮವು ಸೆಳೆದು ಸವಿಯುತ್ತಿದೆ. ನಿನ್ನ ನೋಡಿ ಕಲಿಯಲಿ ಲತೆ ಬಿಂಕ ನಾಚಿ ನಗಲು ಅಲೆ ಅಲೆ ಸಂಗೀತ. ನಿನ್ನ ಅಂದ ಗಂಧದಿಂದ ಭ್ರಮಿಸಿ ಬಂದ ಭ್ರಮರವೊಂದು ಮಧುಬರಸುತ್ತಿದೆ. ಇವಳೇ ಅವಳು ಕನಸಲ್ಲಿ ಬಂದವಳು, ಅವಳೇ ಇವಳು ಮನದಲ್ಲಿ ನಿಂದವಳು. ಸ್ಕಿಡ್ ಆಯ್ತು ಇಲ್ಲಿ. ನನಗೇನಾಗಿಲ್ಲ,
ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ನನ್ನ ಒಂದು ಗೋಪ್ರೋ ಈಗ ಪರಮೇಶ್ ಕೈಲಿದೆ. ಪರಮೇಶ್ ಓಡಿಸ್ತಿದ್ದಾನೆ ನನ್ನ ಹೆಲ್ಮೆಟ್ ಹಾಕ್ಕೊಂಡು. ಅವನಿಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಕಂಟೆಂಟ್ಗೆ ಒಂದು ವೀಡಿಯೋ ಶಾಟ್ ಬೇಕಿತ್ತಂತೆ, ಅದಕ್ಕೆ ಅವನ ಕೈ ಕೊಟ್ಟೆ. ಅವನು ಓಡಿಸ್ತಾವನೀಗ. ಏನಕ್ಕೆ ಗಾಡಿ ಸ್ಕಿಡ್ಡಾಗಿ ಬಿದ್ದಿದ್ದು ಅಂದರೆ, ನಾನು ಗಾಡಿನ ಸೆಕೆಂಡ್ ಗೇರಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ಪೀಡಲ್ಲಿದ್ದೆ. ನನಗೆ ಗಾಡಿ ಕಂಟ್ರೋಲ್ ಸಿಗಲಿಲ್ಲ. ನಾನು ಬ್ರೇಕ್ ಹೊಡೆದಿಲ್ಲ, ಏನೂ ಹೊಡೆದಿಲ್ಲ. ಗಾಡಿ ಸ್ಕಿಡ್ ಆಯಿತು, ಬಿದ್ದೆ. ಸದ್ಯ ದೇವ್ರ ದಯೆಯಿಂದ ಏನೂ ಏಟಾಗಿಲ್ಲ. ಅಂದರೆ ಮೇಜರಾಗಿ ಏನೂ ಏಟಾಗಿಲ್ಲ, ಮೈನರಾಗಿ ಏಟಾಗಿದೆ. ಜಸ್ಟ್ ಒಂದು ಚಿಕ್ಕ ಸ್ಕ್ರ್ಯಾಚ್ ಆಗಿದೆ ಕಾಲ ಹತ್ರ ಅಷ್ಟೇ. ಅದು ಬಿಟ್ಟರೆ ಮೇಜರಾಗಿ ಏನಾಗಿಲ್ಲ. ಸೊ ಈಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಬಿರಿಯಾನಿ ಪಾಯಿಂಟು. ಎಲ್ಲಿ ಅಂದರೆ ಅಷ್ಟಗುಂಟೆ ಹತ್ರ ಸ್ವಾಮಿ ಬಿರಿಯಾನಿ ಅಂತ ಇದೆ. ಎಕ್ಸಾಕ್ಟ್ಲಿ ಅಷ್ಟಗುಂಟೆ ದೇವಸ್ಥಾನ ಹತ್ರ ಬರುತ್ತೆ, ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೇ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸುರಸುಂದರ ಸುರಸುಂದರ ವಾರೆವಾ ಹೀರೋನ ಯಾರಿವಾ ಚೋರನ ಹೊಸ ಜಮಾನ. ಹೋಟೆಲ್ಗೆ ಹೋಗಿ ಆರ್ಡ್ರ್ ಮಾಡಿ ಚಿಕನ್ ಬಿರಿಯಾನಿನ ತಿಂದ್ಕೊಂಡು ಮಾತಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೋಗೋಣ ರೈಡ್ ಅಂತ ಡಿಸೈಡ್ ಮಾಡಿ, ಇಬ್ಬರು ಹೋಗೋಣ ಅಥವಾ ಯಾರಾದ್ರು ಫ್ರೆಂಡ್ಸ್ನ ಕರ್ಕೊಂಡು ಹೋಗೋಣ ಅಂತೆಲ್ಲ ಡಿಸೈಡ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. Daddy's home.